ನಮಸ್ಕಾರ ಫ್ರೆಂಡ್ಸ್, ಇವತ್ತು ನನ್ನ ಚಾನಲಲ್ಲಿ ಮಜ್ಜಿಗೆ ಆಂಬೂರು ಮಾಡೋದನ್ನ ಹೇಳ್ತಾ ಇದ್ದೀನಿ. ಮಜ್ಜಿಗೆ ಆಂಬೂರು ಮೊಸರಿಂದ ಮಾಡ್ತೀವಿ. ಇದು ತುಂಬಾ ಈಸಿ ರೆಸಿಪಿ, 5 ನಿಮಿಷದಲ್ಲಿ ಮಾಡಿಕೊಳ್ಬೋದು. ಈ ಬೇಸಿಗೆಯಲ್ಲಿ ಈ ರೆಸಿಪಿ ತುಂಬಾ ಉಪಯೋಗ ಆಗುತ್ತೆ. ಮೊದಲಿಗೆ ನಾನಿಲ್ಲಿ 2 ಸ್ಪೂನ್ ಕಡಲೆ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಹಾಕಿ ನಾರ್ಮಲ್ ಆಗಿರೋ ನೀರಲ್ಲಿ ಇದನ್ನು ಕಲಿಸ್ಕೊತಾ ಇದ್ದೀನಿ. ಯಾವುದೇ ರೀತಿ ಗಂಟಿಲ್ಲದೆ ಕಲಿಸ್ಕೊತಾ ಇದ್ದೀನಿ. ಕಡಲೆ ಹಿಟ್ಟೆಲ್ಲ ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಪೋರ್ಷನಲ್ಲಿ ನೀವು ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಈ ಆಂಬೂರು ಒಂದು 4ರಿಂದ 5 ಜನಗೆ ಆಗೋ ಅಷ್ಟು ನಾನು ಮಾಡ್ತಾಯಿದ್ದೀನಿ. ಸೊ ಆ ಕಡಲೆ ಹಿಟ್ಟನ್ನ ಪಕ್ಕಕ್ಕಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಆಂಬೂರು ಬೇಸಿಗೆಯಲ್ಲಿ ಬಿಸಿ ಬಿಸಿ ಅನ್ನ ಜೊತೆ ನೀವು ಇದನ್ನು ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ಬೆಳ್ಳುಳ್ಳಿ ಎಲ್ಲ ಚಟಪಟ ಅಂದ್ಕೂಡಲೇ ಸ್ವಲ್ಪ ಇದು ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಕರಿಬೇವು ಮತ್ತು ಕೊತ್ತಂಬರಿ ನೆನಪಿಡಲಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಿರಬೇಕು, ಆವಾಗ ರುಚಿ ಕೊಡೋದು. ಅದಕ್ಕೆ ನೆಕ್ಸ್ಟು ನಾನು ಕಲಸಿರೋ ಕಡಲೆ ಹಿಟ್ಟಿತ್ತಲ್ಲ, ಆ ಮಿಶ್ರಣ ಹಾಕಿ 2 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿ ಬರೋಕ್ಕೆ ಬಿಟ್ಟಿದ್ದೆ. ಸೊ ಇದು ಕುದಿ ಬಂದಿದೆ. ಈ ಕುದಿ ಬಂದಿರೋದ್ಮೇಲೆ ನಾವು ಇದು ಗ್ಯಾಸ್ ಬಂದ್ ಮಾಡಿಬಿಡಬೇಕು. ಬಂದ್ ಮಾಡಿದ್ಕೂಡಲೇ ನಾವು ಮೊಸರು ಹಾಕಬೇಕು. ಮೊಸರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನಾ ಇಲ್ಲಿ ಒಂದು ಕಪ್ ಮೊಸರು ತೊಗೊಂಡು ಇದಕ್ಕೆ ಮಿಶ್ರಣ ಮಾಡಿದ್ದೀನಿ. ಚೆನ್ನಾಗಿ ತಿರುವಿ ಗ್ಯಾಸ್ ಆಫ್ ಮಾಡಿ ಹಾಕೋದ್ರಿಂದ ಯಾವುದೇ ರೀತಿ ಒಡಕೊಡಕ್ಕೂ ಆಗೋಲ್ಲ. ಆಂಬೂರು ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ರುಚಿ ಇರುತ್ತೆ. ಇದು ಹೇಗಿತ್ತು ಅಂತ ನನಗೆ ಖಂಡಿತವಾಗ್ಲೂ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಬೇಕು. ಇದೇ ರೀತಿ ವೀಡಿಯೋಸ್ಗೆ ನನ್ನ ಚಾನಲ್ನ ನೋಡ್ತಾಯಿರಿ. ನಮಸ್ಕಾರ, ಥ್ಯಾಂಕ್ ಯು.